ಲಾಕ್ ಮಾಡಿ PVC ಪೈಪ್ ತಗೊಂಡು ಏನು ಕಂಪ್ಲೀಟು ತೊಡೆಯಿಂದ ಕೆಳಗಡೆ ಮಂಡಿಯಿಂದ ಕೆಳಗಡೆ ಎಲ್ಲ ಕಡೆ ಹೊಡೆದ ಕಡೆನೇ 10 ಸರಿ ಹೊಡೆದಿದ್ದಾನೆ. ಆಮೇಲೆ ಬಟ್ಟೆ ಬಿಚ್ಚಿಸ್ಬಿಟ್ಟು ಹಿಂದೆಗಡೆ ಕುಂಡಿ ಮೇಲೆ ಅದು ಮಚ್ಚೆ ಇಷ್ಟಿಷ್ಟು ಅಗಲ ಬಂದಿದೆ. ಆವಾಗ ಏನಾಗಿದೆ, ಕಂಪ್ಲೀಟು ಕತ್ಲೆ ಕೋಣೆಯಲ್ಲಿ ಇದು ನಡೆದಿದೆ. ಇದು ಒಂದು ರೀತಿಯಲ್ಲಿ ಇದೊಂದು ಮಾರಣಾಂತಿಕ ಹಲ್ಲೆ ಅಂತಲೇ ಹೇಳ್ಬೋದು. ಆ ಮಗು ಅದು ಹೇಗೆ ಸ್ವಲ್ಪ ಗಟ್ಟಿಮುಟ್ಟಾಗಿರೋದ್ರಿಂದ ಬಚಾವಾಗಿದೆ. ಇನ್ಯಾರಾದರೂ ವೀಕ್ ಇರೋ ಮಕ್ಕಳಿದ್ರೆ ಅಲ್ಲಿ ಆ ಮಗು ಸಾವನ್ನಪ್ಪೋ ಸಾಧ್ಯತೆ ಕೂಡ ಇತ್ತು. ಇದೊಂದು ಪೈಶಾಚಿಕ ಕೃತ್ಯ. ಇದನ್ನು ಯಾರೂ ಕೂಡ ಶಿಕ್ಷಣ ಕೊಡೋರು ಮಾಡೋದಲ್ಲ. ಇದು ಏನು ಹೇಳಿ, ಶಿಕ್ಷಣ ಕೊಡೋರು ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಅಪಮಾನಕರವಾದಂಥ ಘಟನೆ ಇದು. ಇಡೀ ಶಿಕ್ಷಣ ಕ್ಷೇತ್ರ ತಲೆ ತೆಗೆಸೋವಂಥ ಕೆಲಸವನ್ನು ಆ ಒಂದು ಶಾಲೆಯ ಆಡಳಿತ ಮಂಡಳಿ ಮತ್ತು ಟೀಚರ್ ಮಾಡಿದ್ದಾರೆ. ಅದು ಏನು, ಆ ಮಗು ಇನ್ನೂ ಕೂಡ 5ನೇ ಕ್ಲಾಸ್ ಮಗು, ಅಂದರೆ ಇನ್ನೂ 9 ವರ್ಷ ಆಗಿದೆ ಮಗುಗೆ. ಆ ಮಗು ಏನೇ ತಪ್ಪು ಮಾಡಿದರೂ ಕೂಡ ನಾವು ಬುದ್ಧಿವಾದ ಹೇಳೋದಕ್ಕೆ ಪೇರೆಂಟ್ಸ್ ಕರೆದು ಮೀಟಿಂಗ್ ಮಾಡಿ ಸಮಸ್ಯೆ ಬಗೆಹರಿಸೋದಕ್ಕೆ ನಮ್ಮಲ್ಲಿ ಕಾಯ್ದೆನಲ್ಲಿ ಹಲವಾರು ಅವಕಾಶಗಳಿದ್ದಾವೆ. ಅದನ್ನು ಬಿಟ್ಟು ಅವರು ಕಾನೂನನ್ನು ಕೈಗೆತ್ಕೊಂಡು ಒಂದು ರೀತಿಯಲ್ಲಿ 3rd ಗ್ರೇಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅವರು ಹೊಡೆದಿದ್ದಾರೆ.